ಸೂರ್ಯಕಾಂತಿ ಸೂರ್ಯಕಾಂತಿ. ನನಗೆ ಗೊತ್ತು ನಿನಗೆ ಅವ್ರ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಆದರೂ ಪಾಪ ಮನೆಯವ್ರಿಗೂ ಬಂದಿದ್ದಾರೆ, ಒಂದೇ ಒಂದು ನಿಮಿಷ ಮಾತಾಡ್ಸು ಬಾಮ್ಮ. ನಾನು ಬರಲ್ಲ. ಅದೇನೋ ಅವ್ರ ಮನೇಲಿ ಪೂಜೆ ಇಟ್ಕೊಂಡಿದ್ದಾರಂತೆ, ಅದಕ್ಕೆ ಕಾಂತಿನ ಕರ್ಕೊಂಡು ಹೋಗೋಕೆ ಬಂದಿದ್ದಾರೆ. ನಾನು ಜೊತೆಗೆ ಬರಲೇಬೇಕು ಅಂತ ಕೇಳ್ತಾ ಇದ್ದಾರೆ. ನನ್ನನ್ನೇನು ಕೇಳಕ್ಕೆ ಬರಬೇಡಿ, ನಿಮಗೆ ತೋಚಿದ್ ಮಾಡಿ, ನಿಮ್ಮ ಇಷ್ಟ. ನಾನು ಯಾವುದಕ್ಕೂ ಬರಲ್ಲ. ಯಾಕಮ್ಮ, ಏನಾಯ್ತು? ಹೋಗು ಅಂದೆ ಅಷ್ಟೇ. ಏನಮ್ಮ ಕಾಂತಿ, ನೀನು ಒಂದು ಫೋನ್ ಮಾಡೋಕ್ಕಾಗಲ್ವಾ? ಅಮ್ಮ ನಿನ್ನ ಮೇಲೆ ಎಷ್ಟು ನೊಂದ್ಕೊಂಡಿದ್ದಾರೆ ಗೊತ್ತಾ? ಫೋನ್ ಮಾಡಿ ಅದು ಮಾತಾಡಿದ್ರೆ ಅವ್ರ ಮನ್ಸಿಗೂ ಸಮಾಧಾನ ಆಗುತ್ತೆ. ಮನೇಲಿ ತುಂಬ ಕೆಲಸ ಇರುತ್ತಲ್ವಾ, ಅದು ಅಲ್ಲದೆ ದಿನ ಇಡೀ ಫೋನ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಹೋಗ್ಲಿ, ಅದನ್ನೆಲ್ಲ ಮನೇಲಿ ಮಾತಾಡೋಣ. ಈಗ ನಡಿ. ಎಲ್ಲಿಗಣ? ಎಲ್ಲಿಗೆ ಹೊರಡೋದು? ಇದೇನಮ್ಮ ಹೀಗೆ ಕೇಳ್ತಾ ಇದ್ಯಾ? ನಾನು ಬಂದಿರೋದೇ ನಿನ್ನ ಕರ್ಕೊಂಡು ಹೋಗಕ್ಕೆ. ಇಲ್ಲ ಅಣ್ಣ, ನಾನು ಬರಲ್ಲ. ಬರೋಲ್ಲ? ಏನಮ್ಮ ಹಾಗಂದ್ರೆ? ನಾನು ಎಲ್ಗೂ ಬರಲ್ಲ. ನಿನ್ನ ಕರ್ಕೊಂಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ ಕಾಂತಿ. ನೀನು ನನ್ನ ಜೊತೆ ಬರಲೇಬೇಕು. ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಬರೋದಿಲ್ಲ ಅಂತ ಹೇಳಿದ್ನಲ್ಲ. ಇಷ್ಟು ದೂರ ಬಂದಿದ್ಯಲ್ಲ ಅಂತ ಸೌಜನ್ಯಕ್ಕೋಸ್ಕರ ಒಂದೆರಡು ಮಾತಾಡ್ತಿದ್ದೀನಿ ಅಷ್ಟೇ. ಇಲ್ಲದೆ ಹೋಗಿದ್ದಿದ್ರೆ ನಾನು ಮಾತಾಡೋದಕ್ಕೂ ಬರ್ತಿರ್ಲಿಲ್ಲ. ಯಾಕಂತಿ? ಯಾಕೆ ಇಷ್ಟೊಂದು ಕಟ್ಟೋಗಿ ಮಾತಾಡ್ತಾ ಇದೀಯಾ? ನನ್ನವ್ರು ಯಾರಿದ್ದಾರೆ ಅಲ್ಲಿಂದ ಬರ್ಬೇಕು ನಾನು? ಇದೇ ನನ್ನ ಮನೆ, ನಾನು ಇಲ್ಲೇ ಇರ್ತೀನಿ. ಎಲ್ಲೋ ಬಿದ್ದಿದ್ ನಿನ್ನ ಎತ್ಕೊಂಬಂದು ಸಾಕಿ ಬೆಳೆಸಿ ದೊಡ್ಡೋಳನಾಗಿ ಮಾಡಿದ್ದಕ್ಕೆ ನೀನ್ ಕೊಡ್ತಾರ ಬೆಲೆ ಇದೇನಾ? ಎಲ್ಲೋ ಬಿದ್ದಿದ್ ನನ್ನನ್ನ ಕರ್ಕೊಂಡ್ಬಂದು ಸಾಕಿ ಬೆಳೆಸಿದೀವಿ ಅಂತ ಜ್ಞಾಪಿಸಿದ್ದಕ್ಕೆ ಅದಕ್ಕೆ ನಾನು ಅವತ್ತೇ ಬೆಲೆ ಕೊಟ್ಟಿದ್ದೀನಲ್ವ. ನನ್ನ ಹೆಸರಲ್ಲಿರೋ ಆಸ್ತಿನ ನಿಮಗೆ ಬರೆದು ಕೊಟ್ಟಿದ್ದೀನಿ, ಅಷ್ಟು ಸಾಲದ? ಪ್ರೀತಿನ ದುಡ್ಡಲ್ಲಿ ಆಸ್ತಿಲಿ ಅಳಿಯೋದಕ್ಕೆ ನೋಡ್ತಾ ಇದೆಯಾ ನೀನು? ನಿನ್ನ ಬಾಯಿ ನಿಂತ ಮಾತು ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಾಂತಿ. ಇನ್ನೊಂದ್ಸಲ ನನ್ನ ನೋಡೋದಕ್ಕಾಗ್ಲಿ ಮಾತಾಡ್ಸೋದಕ್ಕಾಗ್ಲಿ ಯಾರು ಇಲ್ಲಿ ತನಕ ಬರೋದು ಬೇಡ. ಕಾಂತಿ, ನಮ್ಮನೆ ಹುಡುಗಿನೇ ಬೇಕಾಗಿತ್ತೇನೋ ನಿನಗೆ? ಬೇಡ. ಸಂತೆ ಕಟ್ಟೆ ಮನೆ ಹೆಣ್ಣು ಮಕ್ಕಳ ಮೈ ಮುಟ್ಟಿದ್ರೆ ಏನಾಗುತ್ತೆ ಅಂತ ನಿಂಗೆ ತೋರಿಸ್ತೀನಿ. ಅಯ್ಯೋ, ಯಾಕೆಂತ ಕನ್ಸ್ಬಿತ್ತು? ಒಂದು ಸಲ ಈ ಮನೆ ಬಿಟ್ಟು ಹೋದ್ರೆ ಮತ್ತೆ ಈ ಮನೆಗೆ ಸೇರಿಸ್ಕೊಳ್ತಾರೋ ಇಲ್ವೋ ಅಂತ ಹೆದರಿಕೆ ಆಯ್ತಾ ನಿನಗೆ? ಮತ್ತೆ ಮನೆಗೆ ಸೇರಿಸ್ಕೊಳ್ದೇ ಇದ್ರೆ ಏನ್ ಗತಿ ಅನ್ನೋ ಭಯಕ್ಕೆ ತಾನೆ ನೀನು ನಿಮ್ಮ ಅಣ್ಣನ ಜೊತೆ ಹೋಗಲ್ಲ ಅಂದಿದ್ದು. ಇಲ್ಲ ರೀ, ನನಗೆ ಯಾವ ಭಯನೂ ಇಲ್ಲ. ನಾನು ಯಾಕೆ ಭಯ ಪಟ್ಕೋಬೇಕು ಹೇಳಿ? ಮತ್ತ್ಯಾಕೆ ನೀನು ನಿಮ್ಮ ಅಣ್ಣನ ಜೊತೆ ಹೋಗ್ಲಿಲ್ಲ? ನಮ್ಮಪ್ಪ ಯಾರು ನಮ್ಮಮ್ಮ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಯಾರೋ ಸಾಕಿದ್ದಾರೆ, ಬೆಳೆಸಿದ್ದಾರೆ, ಅವ್ರ ಕರ್ತವ್ಯನ ಮಾಡಿ ಮುಗಿಸಿದ್ದಾರೆ. ಇನ್ನು ಹೋಗಿ ನಾನು ಅವ್ರಿಗೆ ಯಾಕೆ ತೊಂದರೆ ಕೊಡ್ಬೇಕು? ಇಲ್ಲೇ ಇರ್ತೀನಿ ಅಂತಾಳೆ. ಈ ಮನೇಲಿ ಏನ್ ಸುಖ ಆಯ್ತಾ ಇವಳಿಗೆ? ಸುಖದ ಬೆನ್ನ ಹತ್ತು ಹೋಗೋ ಹಾಗಿದ್ದಿದ್ರೆ ನಾನು ಇಲ್ಗೂ ಬರ್ತಿರ್ಲಿಲ್ಲ, ಅಲ್ಲೂ ಇರ್ತಿರ್ಲಿಲ್ಲ. ಅದಕ್ಕೆ ಬೇರೆ ದಾರಿನೇ ಇದೆ, ಅದನ್ನೇ ನೋಡ್ಕೋತಿದ್ದೆ. ಇನ್ಸ್ಪೆಕ್ಟರ್ ಇದ್ದಾರಾ? ನಾ ಅವ್ರು ನೋಡ್ಬೇಕು. ಇನ್ಸ್ಪೆಕ್ಟ್ರೆ, ನನ್ ಕಾಪಾಡಿ, ಅವ್ರು ಅಡ್ಡಿಸ್ಕೊಂಡ್ ಬರ್ತಾ ಇದ್ದಾರೆ. ಪ್ಲೀಸ್ ಇನ್ಸ್ಪೆಕ್ಟ್ರೆ. ಯಾರಯ್ಯ ನೀನು? ಪ್ಲೀಸ್ ಕಾಪಾಡಿ, ಕಾಪಾಡಿ. ಸೂರ್ಯಕಾಂತಿ